ನಮಸ್ಕಾರ ವೀಕ್ಷಕರೇ, 4 ಜನ ಕಳ್ಳರ ಬಂಧನ, ಚಿನ್ನಾಭರಣ ವಶ. ಗೌರಿಬಿದನೂರು ನಗರದಲ್ಲಿ ಕಳೆದ 3 ತಿಂಗಳಿನಿಂದ ಸರಣಿ ಸರಕಳ್ಳತನ ಹಾಗೂ ಮನೆ ಕಳ್ಳತನ ನಡೆಯುತ್ತಿದ್ದು, ಆರೋಪಿಗಳ ಪತ್ತೆಗಾಗಿ ನಗರ ಠಾಣೆಯ ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ 3 ಅಂತಾರಾಜ್ಯ ಸರಕಳ್ಳರು ಮತ್ತು ಮನೆ ಕಳ್ಳತನ ಮಾಡಿದ ಸ್ಥಳೀಯ ವ್ಯಕ್ತಿಯನ್ನ ಬಂಧಿಸಿ ಅವರಿಂದ 143 ಗ್ರಾಂ ಚಿನ್ನಾಭರಣ ವಶ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿ ಸರಣಿ ಸರಕಳ್ಳತನ ಪ್ರಕರಣದಲ್ಲಿ ಅಂತಾರಾಜ್ಯ ಇರಾನಿ ತಂಡದ ಖಚಿತ ವರ್ತಮಾನ ತಿಳಿದು ಬಂದಿರುತ್ತದೆ. ಇರಾನಿ ತಂಡವನ್ನ ಬೆನ್ನಟ್ಟಿದ ಪೊಲೀಸರು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆ ಶಿರೋಳ ತಾಲೂಕಿನ ಜೈಸಿಂಗ್ಪುರ್ ಗಾಂಧಿನಗರದ ನಿವಾಸಿಗಳಾದ ಅಬ್ಬಾಸ್ ಮುನೀರ್ ಇರಾನಿ ಅಲಿಯಾಸ್ ಟೈಗರ್ ಬಿನ್ ಮುನೀರ್, ಶರೀಫ್ ಬಾದೆ ಇರಾನಿ, ಅಬ್ಬಾಸ್ ಏಜಾಜ್ ಇರಾನಿ, ಬಿನ್ ಏಜಾಜ್ ಜಾವೀದ್ ಜಹಾಂಗೀರ್ ಇರಾನಿ, ಬಿನ್ ಲೈಟ್ ಜಹಾಂಗೀರ್ ಅವರು ಎಂದು ಖಚಿತ ಮಾಹಿತಿ ತಿಳಿದು ಬಂದಿದ್ದು, ಸದರಿ 3 ಜನ ಆರೋಪಿಗಳನ್ನು ಬಂಧಿಸಿದ್ದು ಮತ್ತು 4ನೇ ಆರೋಪಿಗಾಗಿ ತನಿಖೆ ಮುಂದುವರೆಸಿದ್ದಾರೆ. ಮನೆ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಗೌರಿಬಿದನೂರು ನಗರದ ಹಿರೇಬಿದನೂರು ಗ್ರಾಮದ ವಾಸಿಯಾದ ಮೆಹಬೂಬ್ ಬಾಷಾ ಅಹಮದ್ ಎಂಬುವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಯು ಮನೆ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾನೆ. ಕಳ್ಳತನ ಪ್ರಕರಣಗಳನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಗೌರಿಬಿದನೂರು ತಾಲೂಕು ಆರಕ್ಷಕ ವೃತ್ತ ನಿರೀಕ್ಷಕರಾದ ಕೆಪಿ ಸತ್ಯನಾರಾಯಣರವರ ನೇತೃತ್ವದ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಹಾಗೂ ಕದ್ದ ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಪೊಲೀಸರ ದಕ್ಷ ಕಾರ್ಯವೈಖರಿಯಿಂದ ಗೌರಿಬಿದನೂರು ತಾಲೂಕಿನ ಜನತೆ ನಿಟ್ಟುಸಿರು ಬಿಡುವಂತಾಗಿದೆ ಹಾಗೂ ಜನತೆಯಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಕೃಷ್ಣಮೂರ್ತಿ ಕಿಟ್ಟಿ, ವರದಿಗಾರರು, ನ್ಯೂಸ್ 21 ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.